ಬೇರೆ, ಕ್ರೇಜಿ ಗ್ರೂಪ್ಸ್ ಅಂತ ಡಿಫ್ರೆಂಟ್ ಆಗಿ ನಮ್ಮ ಮಮ್ಮಿ ಹೆಡ್ ಮಸಾಜ್ ಮಾಡ್ತಾರೆ ತಗೋತವ್ರು ಬೆಳಗ್ಗೆನೆ ಬೇಗ ಕ್ವಿಕ್ ಆಗಿ ಈಸಿ ಅಂಡ್ ಸಿಂಪಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತು ನನ್ನ ವ್ಲಾಗ್ ನನ್ನ ರೂಮಿಂದ ನನ್ನ ಬೆಡ್ಡಿಂದ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಇವತ್ತು ನೈಟ್ ಸ್ಟೇ ಆಗಿದ್ವಿ ಎಲ್ಲರೂ. ಸೊ ಇಲ್ಲೇ ಹಿಂಗೆ ಎಲ್ಲ ಮಾತಾಡ್ಕೊಂಡು ಬೇಗ ಎದ್ದಿದೀವಿ. ಒಳ್ಳೆ ಪ್ರ್ಯಾಂಕ್ ಮಾಡಿದೀನಿ, ಸಖತ್ತಾಗಿರೋ ಪ್ರ್ಯಾಂಕ್ ಮಾಡಿದೀನಿ. ಸೈಕಾಗಿ ಮೇಲೆ ಬಂದು ಕೂತವ್ರೆ. ಬ್ಲಾಗ್ ಮಾಡ್ತೀನಿ ಅಂದಿದ್ದಿದ್ರೆ ನಾನು ವಿಡಿಯೋ ಮಾಡ್ತಿದ್ದೆ. ನಮ್ಮನೆ ಗೊತ್ತಾಗಿಲ್ವಾ ನಿಮ್ಗೆ? ಇಲ್ಲ, ಅವ್ರದ್ದು ಲಾಸ್ಟ್ 307 ಅಲ್ಲ 7 ಏನೋ ಬರುತ್ತೆ ಅವ್ರದ್ದು. ನಮ್ಮ ಮಮ್ಮಿ ನಂಬರು ಸೇವ್ ಮಾಡ್ಕೊಂತೀರಿ ಮಕ್ಕಳ. ಇರಿ, ಅವಾಗಿಂದ ನನಗೆ ಬಿಸಿನೀರು ಬೇಕು ಅಂತ ಕರೀತಿದ್ದೆ. ಬಿಸಿನೀರೆಲ್ಲ ಕುಡ್ದೆ. ಮಮ್ಮಿ ಬಾ ಮೇಲೆ ಬಾ ಮೇಲೆ ಬಾ ಅಂತಿದ್ದೆ. ಸರಿ, ನಾನು ಫೋನ್ ಚಾರ್ಜ್ಗೆ ಹಾಕಿದ್ನಲ್ಲ, ಇನ್ನೇನು ಪೂಜಾ ಫೋನಿಂದ ಕಾಲ್ ಮಾಡಿದೆ ನಮ್ಮ ಅಮ್ಮಂಗೆ. ಕಾಲ್ ಮಾಡಿದ ತಕ್ಷಣ ನಮ್ಮ ಮಮ್ಮಿಗೆ ಏನು ನಾರ್ಮಲಾಗಿ ಪ್ಲ್ಯಾನೇ ಇರಲಿಲ್ಲ, ಪ್ರ್ಯಾಂಕ್ ಮಾಡ್ಬೇಕಂತ ಪ್ಲ್ಯಾನ್ ಇರಲಿಲ್ಲ. ಫೋನ್ ಮಾಡಿದೆ, ಅವಳು ಬೈದ್ಲು, ರೆಸ್ಟ್ ಒಂದು ಅರ್ಧ ಗಂಟೆ ರೆಸ್ಟ್ ತೊಗೊಂಡು ಬಾ, ಟೆನ್ಷನ್ ತೊಗೊಂಬೇಡ, ಹಿಂಗೋ ನಿಮ್ಮ ಮಗಳ ತಾನೇ ಪ್ರಿಪೇರ್ ಮಾಡ್ತಾಳೆ, ಆರಾಮಾಗಿ ಒಂದು 2 ಮಿನಿಟ್ಸ್ ಮಾಡ್ಕೊ ಚೆನ್ನಾಗಿ ಅಂತಲ್ಲ. ಈಗ ತಾನೇ ಹೇಳಿ ಮಾತಾಡಿ ಇಟ್ಲು ಫೋನು. ಈ ಅಷ್ಟು ಬೇಗ ಅವಳು ಮೆಸೇಜ್ ಕೊಟ್ಟಿರ್ಬೇಕು, ರಿಯಾನ್ ಹಿಂಗೆ ಆಗಿದೆ ಅಂತೇಳಿ. ಇವತ್ತಿನ ವ್ಲಾಗ್ ಏನಂದರೆ, ನಮ್ಮ ಮಮ್ಮಿಗೇನೋ ಅವರು ಫ್ರೆಂಡ್ಸ್ ಜೊತೆ ಪಾಟ್ಲಕ್ ಮಾಡ್ತಿದಾರಂತೆ. ಅದೊಂದು ಸ್ಪೆಷಲ್ ಮಾಡ್ಕೊಡೋಣ ಅಂತ. ಏನಾದ್ರು ಮಾಡಮ್ಮ, ಎಲ್ಲಾರು ನಂಬರ್ ಇಸ್ಕೋತಿದ್ದಾರೆ, ನೆಕ್ಸ್ಟ್ ಟೈಮ್ ಪ್ರ್ಯಾಂಕ್ ಆಗಬಾರ್ದು ಅಂತ. ಯಾರ ಫೋನಿಂದನೂ ಕಾಲ್ ಬರಲ್ಲ ಅಂತ. ಫ್ರೆಂಡ್ಸ್ ಎಲ್ಲ ಮೀಟ್ ಆಗಿ, ಅವ್ರ ಮನೇಲೆ ಏನಾದರೂ ಅಡುಗೆ ಮಾಡ್ಕೊಂಡು ತೊಗೊಂಡೋಗಿ ಗೆಟ್ ಟುಗೆದರ್ ಮಾಡಿ ತಿನ್ನೋದಂತೆ. ಇದು ಯಾವ ಥರ ನಾನು ಆಫೀಸಲ್ಲೆಲ್ಲ ಮಾಡ್ತಿದ್ವಿ ಪಾಟ್ಲಂಕ್ ಅಂತ. ಅವರೆಲ್ಲರೂ ಅವ್ರವ್ರ ಮನೆಗೆ ಮನೆಯಲ್ಲಿ ಅಡುಗೆ ಮಾಡಿಕೊಂಡು, ಇದು ಇವರು ಕಿಟ್ಟಿ ಪಾರ್ಟಿ ಥರ ಮೀಟಪ್ ಆಗೋಕ್ಕೆ ಇವ್ರದ್ದು ಒಂದು ಏನಂತಾರೆ ಒಂದು ಗ್ಯಾಂಗ್ ಇದೆ. ಆ ಗ್ಯಾಂಗ್ ಅವ್ರ ಜೊತೆ ಎಲ್ಲ ಸೇರಿ ಒಂದು ಟೀಮು, ರೋಡಿ ಗ್ಯಾಂಗ ನಮ್ಮದು ಗ್ಯಾಂಗ್. ಸಾರಿ ಟೀಮ್ ಗ್ರೂಪ್ ಫ್ರೆಂಡ್ಸ್ ಗ್ರೂಪ್. ಸಾರಿ, ಮಮ್ಮಿ ಒಂದು ಲುಕ್ ಕೊಟ್ಟರು. ಏನದು ಗ್ಯಾಂಗ್ ಅಲ್ಲ, 16 ಗ್ರೂಪ್. ಇವರಿಬ್ರು ಫನ್ ತಗೋತವ್ರು ಬೆಳಗ್ಗೆನೆ ಎದ್ದು. 16 ಅಲ್ಲ, ವಂಡರ್ ವುಮೆನ್ಸ್ ನಮ್ದು. 16 ಬೇರೆ ಗ್ರೂಪ್, ಇದು ವಂಡರ್ ವುಮೆನ್ಸ್ ಗ್ರೂಪ್ ಬೇರೆ, ಕ್ರೇಜಿ ಗ್ರೂಪ್ಸ್ ಅಂತ ಬೇರೆ. ಏನೋ ಇವಾಗ ನಮ್ಮ ಮಮ್ಮಿಗೆ ನಾನು ಅಡುಗೆ ಮಾಡಿಕೊಡ್ಬೇಕಂತೆ ಅವ್ರ ಫ್ರೆಂಡ್ಸ್ಗೆಲ್ಲ. ಎಷ್ಟು ಒಂದು 15 ಜನಕ್ಕಮ್ಮ, 20 ಜನಕ್ಕೆ. ಸೊ ಅವರು 1 ವೀಕಿಂದ ಕೇಳ್ತಿದ್ರು ಏನು ಮಾಡಲಿ ಅಂತ. ಅವರೇ ಮಾಡಲಿ ಅಂತ ಬಿಟ್ಟಿದ್ದೆ. ನಿನ್ನೆ ನೋಡಿದ್ರೆ ಬಿದ್ದು ಬಂದಿದ್ದಾರೆ. ಇವಾಗ ಬಂದು ಕೇಳ್ತು ಮಾಡಿಕೊಡು ಅಂತ. ಚೆನ್ನಾಗಿ ಬಿದ್ದು ಬಂದಿದ್ದಾರೆ. ಹಿಂಗೆ ತಲೆ ಸುತ್ತಾಗ ನೀನು ಅಡುಗೆ ಮಾಡೋವರೆಗೂ ನಾನು ಹಿಂಗೇ ಮಾಡ್ಕೊತೀನಿ. ಸ್ವಲ್ಪ ಏನು ಬಿದ್ದಿಲ್ಲ ಅನ್ನೋ ನನ್ನ ಕೈಲೇ ಮಾಡಿಸ್ಕೊಂಡಿರೋರು, ಅದಂತೂ ವೆರಿ ಕ್ಲಿಯರು. ಬಿದ್ದಿರೋದೊಂದು ಎಕ್ಸ್ಟ್ರಾ ರೀಸನ್ ಅಷ್ಟೇ. ಇಲ್ಲ, ಶೀ ಈಸ್ ಎ ಕುಕ್ ಚೆಫ್. ಏನು ಟೆನ್ಷನ್, ನನಗೆ ಏನು ಬೇಕು ನನಗೆ ಎಲ್ಲ ಮಾಡಿಕೊಡ್ತಾಳೆ. to have my daughter for giving very delicious food to eat. ಕಬಾಬ್ ಮಾಡ್ತೀಯಾ? ಅದು ಏನೋ ಬ್ರೆಡ್ ಚಿಕನ್ ಸ್ಯಾಂಡ್ವಿಚ್, ಅದೇ ಹೇಳಿದ್ದು ನಾನು ಇವಾಗ ಎಲ್ಲರಿಗೂ ಅದೇ ಹೇಳಿರೋದು. 5 ರೆಸಿಪೀಸ್ ಟ್ರೈ ಮಾಡೋಕೆ ಹೋಗ್ತಿರೋದು ನಮ್ಮಮ್ಮ. ಆಮೇಲೆ ಸ್ವೀಟ್ ಮಾಡೋಣ, ಸ್ವೀಟ್ ಮಾಡ್ಕೊಂಬರ್ತಾರೆ ಅಂದರು. ಯೋಚನೆ ಮಾಡಿದೆ, ನೋಡೋಣ ಎಲ್ಲ ಆರಾಮಾಗಿ ನೋಡೋಣ. ಆಮೇಲೆ ಸೋನು ಒಂದು ಪ್ಲ್ಯಾನ್ ಕೊಟ್ಲು, ಎಲ್ಲ ಮಾಡ್ಕೊಂಬರ್ತಾರೆ, ಡಿಫ್ರೆಂಟಾಗಿ ಮಾಡ್ಕೊಂಡು ಹೋಗ್ಬೋದು. ಈಗ ನಾನು ರೆಡಿಯಾಗಿ ಸ್ಟುಡಿಯೋಗೆ ಹೋಗಿ ಬೇಗ ನಮ್ಮ ಮಮ್ಮಿಗೆ ಮಾಡ್ಕೊಡೋಣ ಅಡುಗೆ. ಆ್ಯಂಡ್ ನಮ್ಮ ಮಮ್ಮಿಗೆ ಅದಕ್ಕೆ ಮುಂಚೆ ಒಂದು ಗಿಫ್ಟ್ ಕೊಡೋಣ. ನನ್ನ ಗಿಫ್ಟ್ ತುಂಬ ಇಷ್ಟ, ಹೇಳ್ಸೋನು ಗಿಫ್ಟ್ ಕೊಡೋಣ. ಅಗ್ಯಾರೋ ಅವ್ರದ್ದು ನೇಲ್ ಡ್ರಿಲ್ ಆ್ಯಂಡ್ ಪಾಲಿಷರು. ಸೊ ಇದನ್ನು ನೀವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಮ್ಮ ಇದು ಹೆಂಗೆ ಯೂಸ್ ಮಾಡೋದು ಅಂತ ನಿಮಗೂ ಹೇಳ್ತೀನಿ. ನಾನು ಯೂಸ್ ಮಾಡ್ತಿರೋ ಪ್ರಾಡಕ್ಟ್ ಬಂದು ಅಗ್ಯಾರೋ ನೇಲ್ ಡ್ರಿಲ್ ಆ್ಯಂಡ್ ಪಾಲಿಷರ್. ಇದು ತುಂಬ ಈಸಿ ಟು ಹ್ಯಾಂಡಲ್ ಆ್ಯಂಡ್ ಕನ್ವೀನಿಯಂಟ್ ಕೂಡ. ನೀವು ನೋಡ್ಬೋದು ಪ್ಯಾಕೇಜಿಂಗ್ ಕೂಡ ತುಂಬ ಚೆನ್ನಾಗಿದೆ. ಬಟನ್ನ ಸ್ಲೈಡ್ ಅಪ್ ಮಾಡಿದ್ರೆ ಕ್ಲಾಕ್ ವೈಸ್ ರೊಟೇಷನ್ ಆಗುತ್ತೆ, ಅದೇ ಸ್ಲೈಡ್ ಡೌನ್ ಮಾಡಿದ್ರೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಬಟನ್ನ ಪ್ರೆಸ್ ಮಾಡಿದ್ರೆ ಮೋಡ್ ಆಫ್ ಸ್ಪೀಡ್ ಕೂಡ ಚೇಂಜ್ ಮಾಡ್ಬೋದು. ಇದರಲ್ಲಿ ಫಾರ್ ಬೆಟರ್ ವ್ಯೂ ಇಲ್ಲಿ LED ಪವರ್ ಕೂಡ ಇದೆ. ಇದರಲ್ಲಿ C ಟೈಪ್ ಚಾರ್ಜರ್ ಕೂಡ ಇದೆ. ಆ್ಯಂಡ್ ಜೊತೆಗೆ ಡಸ್ಟ್ ಕಂಟ್ರೋಲರ್ ಶೀಲ್ಡ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ 8 ಡಿಫ್ರೆಂಟ್ ಅಟ್ಯಾಚ್ಮೆಂಟ್. ಆ್ಯಂಡ್ ಮೇಕ್ ಶೋರ್ ನೀವು ಯೂಸ್ ಮಾಡಕ್ ಮುಂಚೆ ಈ ಪ್ರಾಡಕ್ಟ್ ಚಾರ್ಜ್ ಆಗಿರ್ಬೇಕು. ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಸಿಲಿಂಡ್ರಿಕಲ್ ಮಿಲ್ಲಿಂಗ್ ಕಟರ್. ಇದು ಕ್ಯೂಟಿಕಲ್ಸ್ ರಿಮೂವ್ ಮಾಡುತ್ತೆ, ಹಾಗೆ ನೇಲ್ಸ್ ನ ಸ್ಮೂತ್ ಮಾಡ್ಕೋಬಹುದು. ನೆಕ್ಸ್ಟ್ ಲಾಂಗ್ ಕೋನ್ ಬಿಟ್, ಇದರಲ್ಲಿ ನೇಲ್ ಸೈಡ್ ವಾಲ್ಸ್ ನ ಪಾಲಿಶ್ ಮಾಡಬಹುದು. ನೆಕ್ಸ್ಟ್ ನೀಡಲ್ ಬಿಟ್, ನೇಲ್ಸ್ ನ ಕರ್ವ್ ಮಾಡ್ಕೋಬಹುದು. ಆಲ್ಸೋ ಕಾರ್ನರ್ಸ್ ನ ಫಿಲ್ ಮಾಡುತ್ತೆ. ನೀವೇ ನೋಡಬಹುದು, ಜಸ್ಟ್ 3 ಅಟ್ಯಾಚ್ಮೆಂಟ್ಸ್ ಅಲ್ಲಿ ನನ್ನ ನೇಲ್ಸ್ ನಾನೇ ಟ್ರಾನ್ಸ್ಫರ್ ಮಾಡ್ಕೊಂಡು. ಇದು ಬಾರಲ್ ಬಿಟ್, ನೇಲ್ ಸರ್ಫೇಸ್ ನ ಪಾಲಿಶ್ ಮಾಡುತ್ತೆ ಅಂಡ್ ಕ್ಯಾಲಸಸ್ ಕೂಡ ರಿಮೂವ್ ಮಾಡುತ್ತೆ.
ಇದು ಫೆಲ್ಟೆಡ್ ಉಲ್ ಬಿಟ್, ಸಫೈರ್ ಕೋನ್ ಬಿಟ್, ಸಫೈರ್ ಕ್ಯಾಲಸ್ ಸ್ಯಾಂಡರ್, ಕ್ಯಾಲಸಸ್ ರಿಮೂವ್ ಮಾಡುತ್ತೆ ಅಂಡ್ ಜೊತೆಗೆ ಡೆಡ್ ಸ್ಕಿನ್ ಕೂಡ ರಿಮೂವ್ ಆಗುತ್ತೆ. ಇದು ಕೋರಾಸ್ ಡೈಸ್ ಬಿಟ್, ಅಗಾರೋ ನೇಲ್ ರಿನ್ ಪಾಲಿಶರ್ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಸಲೂನ್ ರಿಸಲ್ಟ್ಸ್ ಬರುತ್ತೆ ಎನಿ ಟೈಮ್ ಅಟ್ ಹೋಮ್. ಯಪ್ಪ ನಮ್ಮ ಮಮ್ಮಿ ಅಡುಗೆ ಮಾಡೋ ಗೈಸ್. ನಾನು ನೋಡಿ ನೀಟಾಗಿ ಎಷ್ಟೊಂದು ಜನ ಕಮೆಂಟ್ ಆಗ್ತಿದ್ರು. ನಾನು ವೆಕೇಶನ್ಗೆ ಅಂತ ಹೋಗಿದ್ದೆ ಜೈಪುರಿಗೆ, ಅದಕ್ಕೆ ಅಂತ ನಾನು ತುಂಬ ಇಷ್ಟಪಟ್ಟು ನೇಲ್ ಎಕ್ಸ್ಟೆನ್ಷನ್ಸ್ ಮಾಡಿಸಿದ್ದೆ. ಅದು ಹೋಗಿ ಬಂದಮೇಲೆ ನಂಗೆ ಟೈಮ್ ಇರಲಿಲ್ಲ, ಅದಕ್ಕೆ ತುಂಬ ವರ್ಸ್ಟ್ ಕಮೆಂಟ್ಸ್ ಆಗ್ತಾಯಿದ್ರು, ನೇಲ್ಸ್ ಕಟ್ ಮಾಡಿ ಅಂತ. ಅದು ಒರಿಜಿನಲ್ ನೇಲ್ಸ್ ಅಲ್ಲ, ಇಟ್ಸ್ ಎಕ್ಸ್ಟೆನ್ಷನ್ಸ್ ನೇಲ್ಸ್. ಕಲರ್ ಚೆನ್ನಾಗಿರಲಿಲ್ಲ ಹಾಕಿರೋದು ನೇಲ್ಸ್ದು. ನಮ್ಮ ಮಮ್ಮಿ ಹೆಂಗೆ ಅಂದರೆ ಅವಾಗ ವಾವ್ ಸೋನು ಸಕ್ಕದಾಗಿತ್ತು, ನನಗೂ ಈ ಥರ ಮಾಡಿಸು ಅಂತ ಹೇಳ್ಬಿಟ್ಟು. ಇವಾಗ ನೇಲ್ಸ್ ಉದ್ದ ಚೆನ್ನಾಗಿದೆ, ಕಲರ್ ಅಷ್ಟು ಸೂಟಬಲ್ ಆಗಿರಲಿಲ್ಲ ಅಂತ ಹೇಳ್ತಿರೋದು. ಇವಾಗ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡಬೇಕು, ಶಾಪಿಂಗ್ ಅಂದ್ರೆ ಏನೋ ಶಾಪಿಂಗ್. ಅಯ್ಯೋ ಗೈಸ್ ಬರೀ ಅದೇ ಇರ್ತಾರೆ ನಮ್ಮ ಮಮ್ಮಿಗೆ. ಏನೇನೋ ಬೇಕಂತೆ ನಮ್ಮ ಅಮ್ಮಂಗೆ, ಅದು ಸ್ಯಾಮ್ಲಾಗೆಲ್ಲ ಬರುತ್ತೆ ಅವ್ನಿಗೆ. ನಮ್ಮ ಮಮ್ಮಿ ಏನೇನೆಲ್ಲ ಬರ್ಡೇಗೆ ಬೇಕು ಅಂತ ಹಾಕೊಂಡು ಹೋಗ್ಬೇಕಂತೆ. ಸೊ ಅದಕ್ಕೆ ಇವಾಗ ನಮ್ಮ ಮಮ್ಮಿ ಯಾವ್ದು ಹಾಕೊಳ್ಳಿ ಅಂತ ನೋಡ್ತಾವ್ರೆ. ಗೈಸ್ ತಲೆಗೆ ನಮ್ಮ ಮಮ್ಮಿ ಹೆಡ್ ಮಸಾಜ್ ಮಾಡ್ತಾರೆ. ನಾನು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆ ಸ್ವಲ್ಪ ಒಂಚೂರು ಹೆಡ್ ಆಯಿಲ್ ಹಾಕ್ಕೊಂಡು ಮಸಾಜ್ ಮಾಡಿಕೊಂಡು ಆಮೇಲೆ ಒಂದು 20 ಮಿನಿಟ್ಸ್ವರೆಗೂ ಬಿಟ್ಟು ದೆನ್ ಐ ವಿಲ್ ಟೇಕ್ ಎ ಫ್ರೆಶ್ ಹೆಡ್ ಬಾತ್. ನಾನು ರೆಡಿ ಆಗಿದ್ದೀನಿ, ನಮ್ಮ ಮಮ್ಮಿ ಇನ್ನೂ ಆರಾಮಾಗಿ ರೆಸ್ಟ್ ಮಾಡ್ಕೊಂಡಿದ್ದಾರೆ. ನಾನು ಎಷ್ಟೊತ್ತು ರೆಡಿ ಆಗೋಕ್ಕೆ, ನೀನು ರೆಡಿ ಆಗ ಫಸ್ಟು. ಅವರಿಗೆ ಹುಷಾರಿಲ್ಲ, ಕಾಲು ಏಟಾಗಿದೆ, ಆದರೂ ಕಾಲು ಏನಿಲ್ಲ ಮನೆ ಸ್ಪೋರ್ಟಿವ್ ಆಗಿ ತಿರ್ಗಾಡೋದನ್ನ ಎಕ್ಸೆಪ್ಟ್ ಮಾಡ್ತಾರೆ. ಅಂದರೆ ಕಾಲು ಏನಿಲ್ಲ, ಏನೂ ಇಲ್ಲ, ಹೊರಗಡೆ ಹೋಗ್ತಿದ್ದಾರಲ್ಲ ಅದಕ್ಕೇನೂ ಇಲ್ಲ. ಮನೇಲಿ ಏನಾದರೂ ಕೆಲಸ ಇದ್ರೆ ಯಾರಿಗೂ ಹೇಳ್ಬೇಡ, ಸಮೀರ್ಗಳು ಹೇಳ್ಬೇಡ, ಮತ್ತೆ ಬೈತಾನೆ ಡ್ಯಾಡಿಗೆ ಸಮೀರ್ಗೆ. ಆ್ಯಕ್ಟಿಂಗ್ ಎಲ್ಲಿಂದ ಗೊತ್ತಾಗೈಸ್ ನಮಗೆಲ್ಲ ಬಂದಿರೋದು ಇವರಿಂದನೇ. ಗೈಸ್ ರೆಡಿಯಾಗಿ ಇವಾಗ ಮಾರ್ಟಿಗೆ ಹೋಗಿ ಒಂಚೂರು ಗ್ರಾಸರೀಸ್ ಎಲ್ಲ ತೊಗೊಂಡು ಪರ್ಚೇಸ್ ಮಾಡಿ ದೆನ್ ಬೇಗ ಕ್ವಿಕ್ಕಾಗಿ ಈಸಿ ಆ್ಯಂಡ್ ಸಿಂಪಲ್ಲಾಗಿ ಸ್ಯಾಂಡ್ವಿಚ್ ಮಾಡೋದು. ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಮಮ್ಮಿಗೆ. ಆ್ಯಕ್ಚುಲಿ ಇದು ನಾನ್ ವೆಜ್ ಪಾಟ್ಲಕ್ ಅಂತೆ, ಅವ್ರು ನಾನ್ ವೆಜ್ ವೆರೈಟಿ ಎಲ್ಲ ಮಾಡ್ಕೊಂಡು ಬರ್ತಿದ್ದಾರಂತೆ ಅವ್ರ ಫ್ರೆಂಡ್ಸು. ಸೊ ಅದಕ್ಕೆ ಚಿಕನ್ ಸ್ಯಾಂಡ್ವಿಚ್ ಮಾಡೋಣ ಅಂದ್ಬಿಟ್ಟು ಚಿಕನ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ. ಮೇನ್ ಸ್ಯಾಂಡ್ವಿಚ್ಗೆ ಬ್ರೆಡ್ಡೇ ಪರ್ಚೇಸ್ ಮಾಡಿದ್ದೀವಿ, ಇವಾಗ ಮತ್ತೆ ಪರ್ಚೇಸ್ ಮಾಡ್ತೀವಿ. ಬ್ರೆಡ್ ಸಾಕು, ಅವ್ರು ಇನ್ನೂ ಬೇಕು ಅಂತ ನೋಡೋಣ. ಹೋಗೋಣ, ಹಾಫ್ ಆನ್ ಅವರಲ್ಲಿ ನಾನು ಚಿಕನ್ ಸ್ಯಾಂಡ್ವಿಚ್ ಮಾಡಬೇಕು. ಬನ್ನಿ ಹೋಗೋಣ. ನಮ್ಮ ಮಮ್ಮಿ ಬಂದರು, ಇವಾಗ ನಾನು ಸ್ಯಾಂಡ್ವಿಚ್ ಪಟ ಅಂತ ಸ್ಯಾಂಡ್ವಿಚ್ ಮಾಡಬೇಕು. ಅಟ್ಟಿಗೆ ಹೋಗಿ ಎಲ್ಲ ಗ್ರಾಸರೀಸ್ ತಂದೆ, ಬಟ್ ಚಿಕನ್ ಮಾತ್ರ ಪರ್ಚೇಸ್ ಮಾಡಿರಲಿಲ್ಲ. ಇವಾಗ ಚಿಕನ್ ತೊಗೊಂಡು ಬರಬೇಕು. ಚಿಕನ್ ಬಂದಮೇಲೆ ಬೇಗ ಮಾಡೋದು. ಮಮ್ಮಿ ಹೆಲ್ಪ್ ಮಾಡ್ತವ್ರೆ. ಹಿಂಗೆ ಹಾಂ, ಚಿಕ್ಕದಾಗಿ ಕಟ್ ಮಾಡಿ, ನೀವು ಜಸ್ಟ್ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ನಾನು ಇನ್ನೂ ಚಾಪ್ ಮಾಡ್ಕೋತೀನಿ ಚಿಕ್ಕದಾಗಿ. ಕ್ಯಾರೆಟ್ ಅಷ್ಟೇ ತುರಿರಿ, ಆಯಿತಾ? ತುರಿಬೇಕದು. ಹಾಂ, ಪ್ರಾಪರಾಗಿ ಸ್ಲೀಪ್ ಆಗ್ತಿಲ್ಲ ಗೈಸ್, ನನಗೆ ಚೆನ್ನಾಗಿ ನಿದ್ದೆ ಬರ್ತಾಯಿದೆ ಇವಾಗ. ಓಕೆ, ಇವಾಗ ನಾವು ಹುಕ್ ತೊಗೋತಾ ಇದ್ದೀವಿ. ಫಸ್ಟ್ ಹುಕ್ ತೊಗೊಂಡು ಆಮೇಲೆ ತುಂಬ ಈಸಿ ಸಿಂಪಲ್ ಚಿಕನ್ ಫಸ್ಟ್ ಕುಕ್ ಮಾಡೋಣ. ಗೈಸ್ ಫಸ್ಟ್ ನೀರು ಹಾಕೋಣ. ಅಯ್ಯೋ ಬೇ ಲೀಫ್ ಹಾಕ್ತಾಯಿದ್ದೀನಿ, ಐ ಮೀನ್ ಪಲಾವ್ ಎಲೆನ. ಸ್ವಲ್ಪ ಸ್ಮೆಲ್ ಹೋಗುತ್ತೆ, ಚಿಕನ್ ಸ್ಮೆಲ್. ಅದಕ್ಕೆ 4 to 5 ಪೆಪ್ಪರ್ ಕಾಳು, ಮೆಣಸು ಕಾಳು, 2 ಲವಂಗ ಹಾಕ್ತಾಯಿದ್ದೀನಿ. ಪೆಪ್ಪರ್ ಪೌಡರು, ಸಾಲ್ಟ್ ಹಾಕಿದ್ರೆ ಚಿಕನ್ ಕುಕ್ ಆಗೋ ಚಿಕನ್ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಸಾಲ್ಟ್ ಹಾಕ್ತಾಯಿದ್ದೀನಿ. ಚಿಕನ್ ಕುಕ್ ಆದರೆ ಸೊ ಮೀನ್ ವೈಲ್ ನಾವು ಸ್ಯಾಂಡ್ವಿಚಸ್ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಬ್ರೆಡ್ ಮೇನ್ ಟಾಸ್ಕ್. ಗೈಸ್ ಎಲ್ಲ ಕಟ್ ಮಾಡಿದ್ದಾರೆ. ಕ್ಯಾರೆಟ್ ತುರಿದಿದ್ದೀವಿ, ಚಾಪ್ ಮಾಡಿಲ್ಲ ನಾನು. ಎಷ್ಟೊಂದು ಜನಕ್ಕೆ ಇದು ಇಷ್ಟ ಆಗುತ್ತೆ, ಎಷ್ಟೊಂದು ಜನಕ್ಕೆ ಇದು ಇಷ್ಟ ಆಗಲ್ಲ. ನನಗಂತೂ ಇಷ್ಟ ಇಲ್ಲ ಈ ಪಾರ್ಟ್. ಸ್ವಲ್ಪ ಹಿಂಗೆ ತಿಳ್ಕೊಳ್ಳಿ. ಬ್ರೆಡ್ ಕಟ್ ಮಾಡ್ತಾಯಿದ್ದೀನಿ ಗೈಸ್. ಈ ನೈಫ್ ಸ್ವಲ್ಪ ಶಾರ್ಪ್ ಇಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ನೋಡಿ ಕಟ್ಟೇ ಆಗ್ತಿಲ್ಲ, ಬ್ರೆಡ್ಡೇ ಕಟ್ ಆಗ್ತಿಲ್ಲ. ನೀನು ವೆಜಿಟೇಬಲ್ಸ್ ಎಲ್ಲಿಂದ ಕಟ್ ಆಗುತ್ತೆ ಈ ಚಾಕು? ಗೈಸ್ ಒಂದೊಂದು ಬ್ರೆಡ್ನ ತೋರಿಸ್ಬೇಕಲ್ಲ, ನಾವು ಕ್ರಿಯೇಟಿವ್ ಆಗಿ ಮಾಡಬೇಕಲ್ವ, ಅದಕ್ಕೆ ಟೈಮ್ ತೊಗೊಳ್ತಿದೆ. ಚಿಕನ್ ಬೇಯಬೇಕು ಗೈಸ್, ಆಲ್ಮೋಸ್ಟ್ ಆಗಿದೆ. ಅದು ವಿಸಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಅದಕ್ಕೆ
ಈ ಗ್ಯಾಪಲ್ಲಿ ಇದನ್ನು ಮಾಡೋಣ ಅಂತ. ಇವಾಗ ಒಂಚೂರು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ನಾನು ಕ್ಯಾಪ್ಸಿಕಮ್ ಆನಿಯನ್ ಹಂಗೆ ಡ್ರೈನೂ ಹಾಕ್ಬೋದು, ನೀವು ಹಂಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನು ಒಂಚೂರು ಗಾರ್ಲಿಕ್ಕು ಮತ್ತು ಆಯಿಲ್ ಬಟರ್ ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇನ್ಸ್ಟೆಡ್ ಆಫ್ ಆಯಿಲು ನಾನು ಬಟರ್ ಅಪ್ಲೈ ಮಾಡ್ತಾಯಿದ್ದೀನಿ. ಲೆಸ್ ಬಟರ್ ಹಾಕಿದ್ದೀನಿ. ಮಮ್ಮಿ ಗಾರ್ಲಿಕ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಲ್ಲ. ಹಾಕ್ಲಾ? ನಿದ್ದೆನೇ ಮಾಡಿಲ್ಲ. 5 ಗಂಟೆ 5:30. ಗೈಸ್ ಗಾರ್ಲಿಕ್ಕು ಮತ್ತು ಬಟರ್ ಹಾಕಿದ್ರೆ ಇದೆಯಲ್ಲ ಸ್ಮೆಲ್ಲು ಅಮೇಝಿಂಗ್. ಆನಿಯನ್ ಹಾಕ್ತಿದ್ದೀನಿ. ಗೈಸ್ ಆಯಿಲ್ ಹಾಕಿಲ್ಲ, ಬರೀ ಬಟರು ಆನಿಯನು ಗಾರ್ಲಿಕ್ ಮಿಕ್ಸ್ ಮಾಡಿ ಗಮ್ಮಂತಿದೆ. ಮೇಲಕ್ಕೈತಿ. ಗೈಸ್ ಪೆಪ್ಪರ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಸಾಲ್ಟ್ ಪೆಪ್ಪರ್, ಆಮೇಲೆ ಬ್ಲ್ಯಾಕ್ ಸಾಲ್ಟು. ಯಾಕಂದರೆ ಆನಿಯನು ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ತಿಂದ್ರೂ ಹಾಗೇ ಸ್ವಲ್ಪ ಮಿಕ್ಸ್ ಇರಲಿ, ಲೈಕ್ ಸಾಲ್ಟು ಪೆಪ್ಪರು ಚೂರು ಟೇಸ್ಟ್ ಇರಲಿ ಅಂದ್ಬಿಟ್ಟು ಅದಕ್ಕೆ ಬಟರು ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕಿದ್ರೆ ಹಾಗೆ ತಿಂದ್ರೂ ಟೇಸ್ಟಿಯಾಗಿರುತ್ತೆ. ಕ್ಯಾರೆಟ್ ಒಂಚೂರು ಲೈಟ್ ಫ್ರೈ ಆಗೋದಷ್ಟೆ, ಜಾಸ್ತಿ ಏನಿಲ್ಲ. ಡನ್, ಆಲ್ಮೋಸ್ಟ್ ರೆಡಿ. ಇವಾಗ ಸ್ಟಫಿಂಗ್ ಮಾಡೋದು. ಚಿಕನ್ ಒಂಚೂರು ಚಾಪ್ ಮಾಡಬೇಕು. ಡನ್. ಗೈಸ್ ಇವಾಗ ನಾನು ಒಂಚೂರು ಲೈಟ್ ಫ್ರೈ ಮಾಡಿದ್ನಲ್ಲ ಆನಿಯನ್ ಕ್ಯಾಪ್ಸಿಕಮ್ ಕ್ಯಾರೆಟು, ಸ್ವಲ್ಪ ಖಾರ ಇಲ್ಲಿ ಅಂದ್ಬಿಟ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಕೊರಿಯಂಡರ್ ಲೀವ್ಸ್ನ ಚಾಪ್ ಮಾಡಿ ಹಾಕಿದ್ದೀನಿ ಅಂತ. ಬಟರ್ ಹಾಕಿ ಆಯಿತಾ? ಸಿಸ್ವಾನ್ ಹಾಕ್ಕೊಂಡು ಹಾಂ ಸ್ಪ್ರೆಡ್ ಮಾಡಲಾ? ಆಲ್ಮೋಸ್ಟ್ ಆಗಿದೆ. ಇವಾಗ ಜಸ್ಟ್ ಇನ್ನೊಂದು ಬ್ರೆಡ್ ಹಾಕ್ಬಿಟ್ಟು ಒಂಚೂರು ಲೈಟಾಗಿ ಫ್ರೈ ಮಾಡಿ ಫಾಯಿಲ್ ಪೇಪರಲ್ಲಿ ಹಾಕಿ ಕಳ್ಸೋಣ, ಪ್ಯಾಕ್ ಮಾಡಿ ಕಳ್ಸೋಣ. ಮಮ್ಮಿ ಆಲ್ರೆಡಿ ಹೋದರು, ಅವರು ತುಂಬ ಲೇಟ್ ಆಯಿತು ಅಂತ. ಸೊ ಅವ್ರು ಹೋಗಿ ಒಂಚೂರು ಟೈಮ್ ಸ್ಪೆಂಡ್ ಮಾಡ್ತಾಯಿಲ್ಲಿ. ಕರೆಕ್ಟಾಗಿ ತಿನ್ನೋ ಟೈಮಲ್ಲಿ ಅವ್ರ ಲಂಚ್ ಟೈಮಿಗೆ ಹೋಗಿ ತಲುಪುತ್ತೆ. ತವ ಇಟ್ಬಿಟ್ಟು ಒಂದು ಲೈಟಾಗಿ ಬಿಸಿ ಮಾಡೋಣ ಅಂತ. ಕರೆಕ್ಟಾಗಿ 15 ಮೆಂಬರ್ಸ್ಗಿದೆ ಗೈಸ್. ಮಿನಿ ಸ್ಯಾಂಡ್ವಿಚಸ್ ಮಾಡ್ತಿರೋದ್ರಲ್ಲಿ ಮತ್ತೆ ಹಾಫ್ ಕಟ್ ಮಾಡಿ ಪ್ಯಾಕ್ ಮಾಡಿ ಕೊಡೋದು. ಮೈ ಗಾಡ್ ಪ್ಲೀಸ್, ನನಗೆ ಪ್ರಾಪರ್ ನಿದ್ದೆ ಆಗಿಲ್ಲ 2 ಡೇಸಿಂದ. ನಿನ್ನೆ ಅಂತೂ ಲಿಟ್ರಲಿ ಆಗಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಾನು ನೈಟೆಲ್ಲ ಮಾತಾಡ್ಕೊಂಡಿದ್ವಿ, ಮಲಗಿದ್ದು 5:45 ಹಂಗೆ. ಆ್ಯಂಡ್ ಬೇಗನೆ ಒಂದು 9:30 ಹಂಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ಟುಡಿಯೋಗೆ ಬಂದು ಇಷ್ಟೊತ್ತು ಆಗ್ತಿದೆ. ಸ್ವಲ್ಪ ಲೇಟ್ ಆಯ್ತು ಇವತ್ತು. ಪಾಪ ನಮ್ಮ ಮಮ್ಮಿ ಹೋಗಿ ಎಂಜಾಯ್ ಮಾಡಲಿ, ಸೊ ಮೇಲೆ ನಾನು ಕುಕ್ ಮಾಡಿ ಕಳಿಸ್ಬೋದು ಅಂತ ಇದನ್ನು ಮಾಡ್ತಾಯಿದ್ದೀನಿ. ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಪ್ರೈಸ್ ಪ್ಯಾಕಿಂಗ್ ಆಗಿದೆ ಇವಾಗ. ಬುಕ್ ಮಾಡಿ ಕಳಿಸ್ತಾ ಇದ್ದೀನಲ್ಲ, ನೀಟಾಗಿ ಮಿನಿ ಸ್ಯಾಂಡ್ವಿಚಸ್ ಮಾಡಿರೋದು. ತುಂಬ ದೊಡ್ಡದಲ್ಲ, ಚಿಕ್ಕ ಚಿಕ್ಕದು. ಅವ್ರು ಇನ್ನೂ ಜಾಸ್ತಿ ಬೇಕಾದ್ರೂ ಕಮ್ಮಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ಅಲ್ಲ ಅಲ್ಲಿ ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ಗೆ ಸ್ಯಾಂಡ್ವಿಚ್ ಮಾಡಿ ಕಳಿಸ್ದೆ. ಸ್ಯಾಂಡ್ವಿಚ್ ಮಾಡೋದು ಈಸಿ ಅನಿಸುತ್ತೆ, ಬಟ್ ಅದು ಬ್ರೆಡ್ಡು ಸ್ಲೈಸ್ ಎಲ್ಲ ಮಾಡಿ ಕಟ್ ಮಾಡಿ ಆಮೇಲೆ ಅದಕ್ಕೆ ಅಪ್ಲೈ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಬಟ್
ನೋಡೋಣ ಹೆಂಗಿರುತ್ತೆ ಅಂತ ನಮ್ಮ ಮಮ್ಮಿ ಅಲ್ಲಿ ಹೋದ್ಮೇಲೆ ವೀಡಿಯೋ ಮಾಡಿ ಕಳಿಸ್ತೀನಿ ಅಂದವ್ರೆ. ನೋಡೋಣ ಬೇಕು. ನಾನು ತಿಂದಿಲ್ಲ ಇನ್ನು, ನಾನು ತಿಂದು ಟೇಸ್ಟ್ ಮಾಡ್ತೀನಿ ಎಲ್ಲ. ಕ್ರಿಸ್ಪಿ ಆಗಿದೆ. ಅಲ್ಲಿಂದ ಮುಗಿಸ್ಕೊಂಡು ನಾನೊಂದು ಔಟ್ಫಿಟ್ ಬೇಕಿತ್ತು ಇವಾಗ ನೆಕ್ಸ್ಟ್ ಶೂಟಿಗೆ. ಔಟ್ಫಿಟ್ ಇರಲಿಲ್ಲ ಅಂತ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀನಿ. ನೋಡ್ತಾ ಇದ್ದೀನಿ ಬನ್ನಿ. 2 ಔಟ್ಫಿಟ್ ಪರ್ಚೇಸ್ ಮಾಡಿದೆ. ಆಲ್ಮೋಸ್ಟು ನನಗೆ ಇವಾಗ 2-3 ಶೂಟ್ಸ್ ಇದೆ ಬ್ಯಾಕ್ ಟು ಬ್ಯಾಕ್. ಅದಕ್ಕೆ ಔಟ್ಫಿಟ್ ವೇರ್ ಮಾಡಿ ರೆಡಿಯಾಗಿ ಇನ್ನೊಂದು ಶೂಟ್ ಮಾಡಬೇಕು. ಏನು ರೆಸಿಪಿ ಮಾಡ್ತೀನಿ ಅಂತ ನೋಡೋಣ ಬನ್ನಿ. ನಮ್ಮ ಮಮ್ಮಿ ಆಲ್ರೆಡಿ ಹೋಗ್ಬಿಟ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ತಿಂದು ರಿವ್ಯೂ ಬೇರೆ ಕಳಿಸಿದ್ದಾರೆ. ವೀಡಿಯೋ ಹಾಕೋಣ ಇರಿ, ನೀವು ವೀಡಿಯೋ ನೋಡಿ ಅವ್ರು ಹೆಂಗೆ ರೆಸ್ಪಾನ್ಸ್ ಮಾಡಿ ಎಷ್ಟು ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಅಂತ. ಹಾಯ್ ಫ್ರೆಂಡ್ಸ್, ಟೇಸ್ಟ್ ವಿತ್ ಸೋನು ಅವರು ನಮಗೆ ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ನ ಚಿಕನ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡಿ ಕಳಿಸಿದ್ರು. ಸೊ ಇವತ್ತು ನಮಗೆ ಪಾಟ್ಲಕ್ ಇತ್ತು. ಸೊ ಇಲ್ಲೆಲ್ಲ ನನ್ನ ಫ್ರೆಂಡ್ಸ್ ಕೂತಾರೆ ನೋಡಿ. ಸೋನು ತುಂಬಾ ಇಷ್ಟ ಆಯ್ತಮ್ಮ, ಸೂಪರ್ ಆಗಿತ್ತು, ಎಮ್ಮಿ ಎಮ್ಮಿ ಆಗಿತ್ತು, ಸೂಪರ್, ವೆರಿ ಡಿಲಿಷಿಯಸ್ ಡಿಶ್, ವೆರಿ ನೈಸ್, ಸೋ ಗುಡ್, ಸೋ ಟೇಸ್ಟಿ ಆಲ್ಸೋ. ಏನೆಲ್ಲ ತಿಂತಾ ಇದ್ದೆ ನೀನು? ಸೊಕ್ಕಾಗಿದೆ ಸೋನು, ಸೂಪರ್ ಆಗಿದೆ ಸ್ಯಾಂಡ್ವಿಚ್ ಆಗಿತ್ತು, ಎಮ್ಮಿ ಆಗಿತ್ತು. ಪೂಜಾ ಮತ್ತು ಜಾನು ಇಲ್ಲಿ ಕೂತಿದ್ದಾರೆ. ನಾನು ಹೆಂಗೆ ಅಡುಗೆ ಮಾಡ್ತೀನಿ ಅಂತ ನೋಡ್ತಾರೆ. ಇವಾಗ ಜಾನು ನಾನು ಸೇರಿ ಅಡುಗೆ ಮಾಡ್ತೀವಿ. ರೀಲಲ್ಲಿ ಗೊತ್ತಾಗುತ್ತೆ ನೋಡಿ. ಆ್ಯಕ್ಷನ್ ಅಂತ ಇಲ್ಲಿ ನೋಡಿ, ಎಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಏನು ಅಡುಗೆ ಮಾಡ್ತೀವಿ ಅಂತ ಹೇಳ್ತೀವಿ. ಬೇರೆ ಔಟ್ಫಿಟ್ ಬೇರೆ ಚೇಂಜ್ ಆಗಿದೆ. ಇವಾಗ ಸೆಕೆಂಡ್ ಶೂಟ್ ಮಾಡಿದ್ವಿ. ನಮ್ಮ ಜಾನುಗೋಸ್ಕರ ಏನು ಮಾಡಿದ್ದು ಅಂದರೆ ಎಗ್ ಪೆಪ್ಪರ್ ಬೋಂಡಾ. ಆ್ಯಕ್ಚುಲಿ ಎಗ್ ಬೋಂಡಾ ಕೇಳಿರ್ತೀರ. ನಾನು ಇವತ್ತು ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂದ್ಬಿಟ್ಟು ಪೆಪ್ಪರ್ ಹಾಕ್ಬಿಟ್ಟು ಫ್ರೈ ಮಾಡಿ ಎಣ್ಣೆಗೆ ಮಿಕ್ಸ್ ಆಗಿರುತ್ತಲ್ಲ ಅದರೊಳಗಡೆ ಹಾಕಿ ಎಣ್ಣೆಲಿ ಕರೆದಿದ್ದೀನಿ. ಅದು ನಾನು ನಿಮಗೆ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ಆಮೇಲೆ ಸ್ಟೋರೇಜ್ ಕೂಡ ಫುಲ್ ಆಗಿಬಿಟ್ಟಿತ್ತು. ತುಂಬ ಸ್ಟೋರೇಜ್ ಪ್ರಾಬ್ಲಮ್ ಆಗ್ತಿದೆ ಇತ್ತೀಚೆಗೆ. ಅದನ್ನು ಸ್ವಲ್ಪ ಬೇಗ ಸಾರ್ಟ್ ಔಟ್ ಮಾಡ್ತೀನಿ. ನಾವಂತೂ ನೋಡಿ ಹೆಂಗಿದೆ ನೋಡಿ ಗೈಸ್, ನೀವು ನೋಡಿ ಹಿಂಗೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸುತ್ತೆ. ಇನ್ನ ಕ್ಯಾಮ್ರಾ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಫಾರ್ ಮೇಕಿಂಗ್ ಎಗ್ ಪೆಪ್ಪರ್ ಬೋಂಡಾ. ಹೊಸದಾಗಿ ಟ್ರೈ ಮಾಡಿದ್ದಾರೆ ಗೈಸ್. ಇಷ್ಟು ದಿನ ಲೈಕ್ ನಾರ್ಮಲ್ ಎಗ್ ಬೋಂಡಾ ಕೇಳಿದ್ದಾರೆ. ದಿಸ್ ಇಸ್ ಎಗ್ ಪೆಪ್ಪರ್ ಬೋಂಡಾ. ಸೊ ಟೇಸ್ಟ್ ಮಾಡ್ತಿದ್ವಿ ಇಬ್ರು. Cheers. ಗೈಸ್, ಫಾಲೋವರ್ಸ್ ಸೀರೀಸ್ ಹೇಗಿತ್ತು? ಹಲೋ ನನ್ನೇ ಮಾಡ್ಕೋದ್ರಾ? ಬೇಗ ಬೇಗ ಸ್ಟಫ್ ಮಶ್ರೂಮ್ ಮಾಡ್ಕೊಡಿ. ಇನ್ನು ಮುಂದೆ ಬರ್ಬೇಕು. ಹಲೋ ಅನ್ಕೊಂಡು ಅಷ್ಟೇ. ಜೋರಾಗಿ ತಳ್ಳಿ. ಎಷ್ಟು ಟೇಕ್ಸ್ ತಗೋತೆ ನೀವು. ಫಾಲೋವರ್ ಸೀರೀಸ್ ಹೇಗಿತ್ತು? ಹಲೋ ನನ್ನೇ ಮಾಡ್ಕೋದ್ರಾ? ಬೇಗ ಬೇಗ ಸ್ಟಫ್ ಮಶ್ರೂಮ್ಸ್ ಮಾಡ್ಕೊಡಿ. ಓಕೆ, ಕೂಲ್ ಡೌನ್ ಮಾಡೋಣ. ಬಂತಾ? ಮಾಡಿ ಬಂತಾ? ಫಸ್ಟು ಮಶ್ರೂಮ್ನ ನಾನು ಕುಕ್ ಮಾಡ್ಕೋತಾ ಇದ್ದೀನಿ. 8 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳೋಣ. ಆಕ್ಷನ್. ಈ ಸಾಲ್ಟ್ ಹಾಕ್ತಾ ಇದ್ದೀನಿ. ಕುದೀತಾರೆ, ಫುಲ್ ಕ್ಲೋಸಪ್ ಶಾಟ್ ತಗೋಬೋದು. ಮೀನ್ ಮೇಲೆ ನಾನು ಬ್ರೆಡ್ ಕ್ರಮ್ಸ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂದರೆ ಇದು ಸ್ಟಫ್ ಫ್ರೈ ಮಾಡ್ತಾ ಇದ್ದೀನಿ. ಒಂಚೂರು ಲೈಟ್ ಫ್ರೈ ಮಾಡ್ತಾ ಇದ್ದೀನಿ. ಸ್ಟಫ್ ಗಾರ್ಲಿಕ್ಕೆ ಬರ್ತಾಯಿದೆ, ಸ್ಟಫ್ಡ್ ಮಶ್ರೂಮ್ಗೆ. ಚಿಕ್ಕ ಮಶ್ರೂಮ್ ಇದೆ. ದೊಡ್ಡದು ಮಶ್ರೂಮ್ ಇದ್ದರೆ ಸ್ಟಫ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ಇದು ತುಂಬ ಚಿಕ್ಕದು ಪುಟ್ಟದಿದೆ. ಕಟ್ಟಿರೋದನ್ನು ಹೆಂಗಿರುತ್ತಲ್ಲ, ಡೌನ್ ಪಾರ್ಟ್ನ ತೆಗ್ದು ಅಪ್ಪರ್ ಪಾರ್ಟ್ನ ಹಿಂಗಿಟ್ರೆ ಇದರೊಳಗಡೆ ಸ್ಟಫ್ ಮಾಡೋದು. ಗಾರ್ಲಿಕ್ ಪಾರ್ಟ್ನ ಅದನ್ನು ಹಾಕೋಣ. ತುಂಬ ಆನಿಯನ್ ಕೂಡ ಅಷ್ಟೇ, ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿದ್ರೆ ಅದು ಸ್ಟಫ್ ಮಾಡೋಕ್ಕೆ ನೀಟಾಗಿ ಕೂರುತ್ತೆ ಮಶ್ರೂಮ್ ಒಳಗೆ. ಯಾಕಂದರೆ ಮಶ್ರೂಮ್ ಇರೋದೇ ಚಿಕ್ಕದು. ಕ್ಯಾಪ್ಸಿಕಮ್ ಯಾವುದೇ ಥರ ನಿಮ್ಮ ಮನೇಲಿ ಗ್ರೀನ್ ಇದ್ರೂ ಹಾಕ್ಕೊಳ್ಳಿ. ನನಗೆ 3 ಇತ್ತು, ಸೊ ಅದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸ್ಪೈಸಿ ಬೇಕಲ್ವಾ, ಸೊ ಅದಕ್ಕೆ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಹಾಕ್ಲಾ?
ಬ್ರೆಡ್ ಕ್ರಮ್ಸ್ ಹಾಕಿದ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ ಅಂತ ಅಷ್ಟೇ ಗೈಸ್. ಇವಾಗ ಪೂಜಾ ಬನ್ನಿ. ಒಂದು ನಿಮಿಷ. ನಿಮಗೂ ಇದೇ ಥರ ಒಂದು ಒಳ್ಳೆ ರೆಸಿಪಿ ಬೇಕಂದ್ರೆ ಟೇಸ್ಟ್ ವಿತ್ ಸೋನು ಪೇಜ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಯಮ್ಮಿ ಯಮ್ಮಿ. ಡಿಫ್ರೆಂಟ್ ಆಗಿದೆ ಇದು ಮಶ್ರೂಮ್, ಒಂಥರ ಡಿಫ್ರೆಂಟ್ ಆಗಿದೆ ಮಶ್ರೂಮ್. ಫೈನಲಿ ಬ್ಯಾಕ್ ಟು ಹೋಮ್. ನೀವು ನೋಡಿರ್ತೀರ ನನ್ನ ವ್ಲಾಗ್ ಕುಕಿಂಗ್ ಏನದು ಮಶ್ರೂಮ್ದು ಮಾಡಾದ್ಮೇಲೆ ನಾನೇನು ವ್ಲಾಗ್ ಕಂಟಿನ್ಯೂನೇ ಮಾಡಿಲ್ಲ. ಮಶ್ರೂಮ್ದೆಲ್ಲ ಆಯಿತು. ಸೊ ಅದಾದಮೇಲೆ ಎಲ್ಲರೂ ಹೊರಟರು ಅಲ್ಲಿಂದ. ತುಂಬ ಪಾಪ ಅಂದರೆ ಇವತ್ತು ಸ್ವಲ್ಪ ತುಂಬ ಜನ ಇದ್ರು, ಮಿಸ್ ಕೂಡ ಆಗಿತ್ತು. ಆ್ಯಂಡ್ ಮೋರ್ ಆನ್ ನಾನು ಬೆಳಗಿಂದ ಅಡುಗೆ ಮಾಡಿ 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 ಪಾತ್ರೆಗಳಂತೂ ತುಂಬ ಬಿದ್ದಿತ್ತು. ಏನು ಗೊತ್ತಾ, ಅಡುಗೆ ಮಾಡೋದು ದೊಡ್ಡ ಟಾಸ್ಕ್ ಅಲ್ಲ ನನಗೆ. ಪಾತ್ರೆ ತೊಳೆಯೋದು ಆಮೇಲೆ ಕ್ಲೀನ್ ಮಾಡೋದು ಒಂದು ಸ್ವಲ್ಪ ದೊಡ್ಡ ಟಾಸ್ಕು. ಯಾಕಂದರೆ ಇವತ್ತು ಸ್ವಲ್ಪ ನಮ್ಮ ಆಂಟಿ ಇದೆ, ಕ್ಲೀನಿಂಗ್ ಮಾಡೋ ಆಂಟಿ ಬರೋರು. ಸೊ ಇವತ್ತು ಸ್ವಲ್ಪ ಲೇಟಾಗಿ ಬಂದಿರೋ, ಅವ್ರು ಬರಲ್ವೇನೋ ಅಂದ್ಕೊಂಡು ನಾನೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಫೈನಲಿ ಅವರು ಒಂದು ಸೆಟಲ್ ಮಾಡಿ ಬಂದಿದ್ದೀನಿ. ಯಾಕಂದರೆ ಮತ್ತೆ ನೆಕ್ಸ್ಟ್ ಡೇ ನಾನು ಶೂಟ್ ಇರೋದ್ರಿಂದ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಬಂದರೆ ಪೀಸಾಗಿರುತ್ತೆ. ಸೊ ಬ್ಯಾಕ್ ಟು ಹೋಮ್ ಬಂದು ಒಂಚೂರು ಊಟ ಮಾಡಿ ನಾನು ವ್ಲಾಗೇ ಎಂಡ್ ಮಾಡಿಲ್ವಲ್ಲ ಅಂತ ಜ್ಞಾಪಿಸ್ಕೊಂಡೆ. ನಾನು ಜರ್ನಲ್ ಬರೀತಿದ್ದೆ. ಜರ್ನಲ್ ಬರೆಯುವಾಗ ಡೈಲಿ ಬರಿತಾ ಇರ್ತೀನಿ, ಏನೇನು ಮಾಡ್ತಾಯಿದ್ದೀನಿ, ಏನು ಥಾಟ್ಸು, ಏನೇನು ನೋಡ್ತಾ ಇರುತ್ತೆ, ಏನೇನು ಥಿಂಗ್ಸ್ ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲ ಥರ ಬರ್ತಾ ಇರುತ್ತಲ್ಲ. ಸೊ ಅದನ್ನು ಬರಿತಾ ಇರ್ತೀನಿ ನಾನು ಡೈಲಿ. ಅದೆಲ್ಲ ಶುರು ಮಾಡಿದ್ದೀನಿ ಇತ್ತೀಚೆಗೆ. ಸೊ ಬರಿತಾ ಏನು ಮಾಡಿದೆ ಇವತ್ತು, ಹೌದು ವ್ಲಾಗ್ ಮಾಡಿದ್ದೆ, ನಾನು ವ್ಲಾಗ್ ಎಂಡ್ ಮಾಡಿಲ್ವಲ್ಲ ಅನ್ನೋ ಥರ ಸೊ ಥಾಟ್ ಬಂತು. ಅದಕ್ಕೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಟೇಸ್ಟ್ ವಿತ್ ಸೋನು ಪೇಜ್ನ ನೀವು ನನ್ನ ಯೂಟ್ಯೂಬ್ ಚಾನಲಲ್ಲಿರೋ ಸಬ್ಸ್ಕ್ರೈಬರ್ಸ್ ಯಾರು ಫಾಲೋ ಮಾಡ್ತಿಲ್ಲ ಅಂದರೆ ಟೇಸ್ಟ್ ವಿತ್ ಸೋನು ಪೇಜ್ನ ಫಾಲೋ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್.